ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ನನ್ನ ಫಸ್ಟ್ ಯೂಟ್ಯೂಬ್ ಬ್ಲಾಗ್ ಆಗಿರುತ್ತೆ. ಅಬ್ಬಾ ಇಷ್ಟು ಮಟ್ಟಕ್ಕೆ ಬ್ರೇಕ್ ಹಾಕಿದ್ರೆ ಬಾಯಿಗೆ ಬಂದು ಬೆಂಗಳೂರು ಅಂತೂ ಹೆವಿ ಸಿಕ್ಕಾಪಟ್ಟೆ ಟ್ರಾಫಿಕ್. ಎಲ್ಲರೂ ಆಂಟಿಗಳು ಬರ್ತಾರೆ, ಅಂಕಲ್ಗಳು ಬರ್ತಾರೆ. ರೈಟ್ ಸೈಡ್ ಸಡನ್ ಆಗಿ ಹಾಕಿದ್ರೆ ಮೇನ್ ಬರೋದು. ಯಾವ ಕಡೆ ಬ್ರೇಕ್ ಹಾಕ್ತಾರೆ ಅನ್ನೋದೇ ಗೊತ್ತಾಗಲ್ಲ. ಈ ರೋಡ್ ಅಂತೂ ಗುರು ಹೆವಿ ಸೈಕು. ಬೆಂಗಳೂರಂತೂ ಒಳ್ಳೆ ರೋಡಲ್ಲಿ ಓಡಾಡೋಕ್ಕೆ ಆಗಲ್ಲ. ಈ ಥರ ರೋಡ್ ಬಂದ್ರೆ ನಾವು ಆಫ್ ರೋಡ್ ಅಂತ ಹೇಳ್ತೀವಿ. ಇದನ್ನ ನಾವು ಆಫ್ ರೋಡ್ ಗಾಡಿಗಳೇ ತಗೊಬರ್ತೀವಿ. ಹೋಗ್ತೀವಿ. ನಾವು ಬೆಂಗಳೂರಲ್ಲಿರೋರು ಆಫ್ ರೋಡ್ಗೆ ಹೋಗೋದು ಅವಶ್ಯಕತೆನೇ ಇರಲ್ಲ. ನೋಡಿ, ಈ ರೋಡ್ ಕಡೆಯಲ್ಲಿ ಹೋಗ್ಬಿಟ್ರಂತೂ ಒಳ್ಳೆ ಆಫ್ ರೋಡ್ ಮಾಡಿಬಿಡ್ತೀವಿ. ಇದಕ್ಕಿಂತ ಆಫ್ ರೋಡ್ ಎಲ್ಲಾದರೂ ಸಿಗುತ್ತಾ? ನೋಡಿ, ಅಲ್ಲಿ ಇಲ್ಲಿ ಎಲ್ಲ ಹೋಗೋ ಅವಶ್ಯಕತೆನೇ ಇಲ್ಲ. ಇದಕ್ಕಿಂತ ಆಫ್ ರೋಡ್ ಬೇಕಾ? ಈಗ ನೋಡಿ, ಇನ್ನೊಂದು ಬರೋದು ಸೂಪರ್ ಆಗಿರೋ ಆಫ್ ರೋಡ್ಗೆ. ಸರಿಯಾಗಿ ನಿಲ್ತಾರೆ ಎಲ್ಲರೂ. ನೋಡಿ ಹೆಂಗಿದೆ. ಹುಷಾರಾಗಿ ಓಡಾಡಬೇಕು. ಯಾವ ಹುಷಾರಾಗಿ ಹೋಗ್ತೀವೋ ಆದರೆ ಬೇರೆ ನನ್ನ ಮಕ್ಕಳು ಎಲ್ಲಿಂದ ಬರ್ತಾರಂತ ನಮಗೇನೆ ಹೇಳೋಕ್ಕಾಗಲ್ಲ. ಯಾವ ಕಡೆ ಬರ್ತಾರೆ ಅನ್ನೋದೇ ಗೊತ್ತಾಗಲ್ಲ. ಇಲ್ಲಂತೂ ಹೆವಿ ಕಾರ್ಗಳಿದೆ ಗುರು, ಹೊಸ ಕಾರ್ಗಳು. ಎಕ್ಸೆಲ್ 8 ಸಖತ್ ಗಾಡಿ. ನೋಡಿ, ಗಾಡಿ ಆಗಿದ್ದಾರೆ ಇವರು. ಏನಲ್ಲ ಗುರು ಈ ರೋಡಲ್ಲಿ. ಇಲ್ಲಂತೂ ನಮ್ಮ ಕಾರ್ ಜೀಪೆ ಥರ ಬಿಟ್ಟು ಬರ್ಬೇಕು ಈ ಕಡೆ ರೋಡಲ್ಲಿ ಓಡಾಡಬೇಕಾದ್ರೆ. ಇದೊಂದು ರೋಡಲ್ಲಿ ಹೋಗ್ಬಿಟ್ರೆ 1 ವರ್ಷ ಆಫ್ ರೋಡ್ಗೆ ಹೋಗೋದೇ ಅವಶ್ಯಕತೆ ಇರಲ್ಲ. 3 ಸಾವಿರ 4 ಸಾವಿರ ಕೊಟ್ಬಿಟ್ಟು ಗಾಡಿ ಸರ್ವಿಸ್ ಮಾಡಿಸೋದು ಒಂದೇ. ಈ ರೋಡಲ್ಲಿ ಒಂದ್ಸಲ ಬಂದರೆ ಗಾಡಿ ಎಲ್ಲ ಅಲ್ಲಾಡೋಗ್ಬಿಡುತ್ತೆ. ಯಾವ ಏರಿಯಾ ಅಂತ ಹೇಳಿ ಗೈಸ್ ನೋಡೋಣ. ನೀವು ನಿಮ್ಮ ಫ್ರೆಂಡ್ಸ್ ಜೊತೆ ಅಥವಾ ನಿಮ್ಮ ಲವರ್ ಜೊತೆ ಈ ರೋಡಲ್ಲಿ ಓಡಾಡಿರೋ ನೆನಪೇನಾದರೂ ಇದ್ರೆ ಗೆಸ್ ಮಾಡಿ ನೋಡೋಣ ಈ ರೋಡ್ ಯಾವುದು ಅಂತ.